ಅದಾದ್ಮೇಲೆ ಮೂರನೇ ನೋಡೋದಾದ್ರೆ ಅಂಕ ಸಮುದ್ರ ಅಂತ ಕರಿತೀವಿ. ಅಂಕ ಸಮುದ್ರ ಕನ್ಸರ್ವೇಶನ್ ರಿಸರ್ವ್ ಅಂತ. ಸರ್ ಇದು ಎಲ್ಲಿದೆ ಸರ್ ಅಂತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿದೆ. ಎರಡನೇದು ನೋಡೋದಾದ್ರೆ ಅಷ್ಟಮುಡಿ ಅಂತ. ಎರಡನೇದು ಅಷ್ಟಮುಡಿ. ಮೂರನೇದು ಯಾವುದು ಸರ್ ಅಂತಂದ್ರೆ ವೆಂಬನಾಡ್ ಲೇಕ್ ಅಂತ ಕರಿತೀವಿ. ಈ ಮೂರರಲ್ಲಿ ಈ ವೆಂಬನಾಡ್ ಲೇಕ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೀವಿ. ಗಲ್ಫ್ ಆಫ್ ಮನ್ನಾರ್ ಮೆರೈನ್ ಬಯೋಸ್ಪಿಯರ್ ರಿಸರ್ವ್ ಅಂತ. ಗಲ್ಫ್ ಆಫ್ ಮನ್ನಾರ್ ದ ಬಯೋಸ್ಪಿಯರ್ ರಿಸರ್ವ್. ನೆನ್ಪಿಟ್ಕೊಳ್ಳಿ, ಇಂಪ್ಯಾಕ್ಟ್ ಆಫ್ ಆಸ್ಟ್ರಾಯ್ಡ್ ಅಂತ ಕರಿತೀವಿ. ಲೋನಾರ್ ಲೇಕ್. ಎರಡನೇದು ನಂದೂರ್ ಮಹದೇಶ್ವರ್. ಓಕೆ, ನೋಡೋಣ ಈಗ. ಎಸ್, ನಮ್ ಕರ್ನಾಟಕ ನೋಡೋಣ, ಅದಾದ್ರೂ ಒಂದ ನೋಡ್ಕೊಳ್ಳೋಣ. ನಮ್ ಕರ್ನಾಟಕ ಮ್ಯಾಪ್ ನೋಡಿ ನಿಮ್ಗೆ ಗೊತ್ತಾಗ್ತಿದ್ರೆ ನಮ್ ಕರ್ನಾಟಕದಲ್ಲಿ ಎಷ್ಟು ವೆಟ್ಲ್ಯಾಂಡ್ಗಳಿದಾವಪ್ಪ? ಎಷ್ಟಿದಾವಪ್ಪ? 4 ಇದಾವೆ. ಯಾವ್ಯಾವು ಅಂತಂದ್ರೆ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ವಿ ಕಾಲ್ ಇಟ್ ಅಸ್ ರಂಗನತಿಟ್ಟು ಅಂತ. ಮೊದಲನೇ ವೆಟ್ಲ್ಯಾಂಡ್ ಆಡ್ ಆಗಿದ್ ಯಾವ್ದು ಅಂತಂದ್ರೆ ಇಟ್ ಇಸ್ ಯಾವ್ದಪ್ಪ ಅಂದ್ರೆ ರಂಗನತಿಟ್ಟು. ವಿ ಕಾಲ್ ಇಟ್ ಅಸ್ ರಂಗನತಿಟ್ಟು. ಇದು ಮೊದಲನೇದು. ಅಂಡ್ 2023ರಲ್ಲಿ 3 ಆಡ್ ಆಗ್ತಾವ ಒಟ್ಟಿಗೆ. ಈ ಎಣಕ ಮೊದಲು ಆಡ್ ಆಗಿತ್ತು. ಅದ್ರ ಜೊತೆಗೆ 3 ಯಾವುದು ಅಂತಂದ್ರೆ ಬೇವೇನ್ ಹೇಳ್ಬೇಕು ಈಗ. ಈ ಇಟ್ ಇಸ್ ರಂಗನತಿಟ್ಟು ಎಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ರಂಗನತಿಟ್ಟು ಮಂಡ್ಯ, ಮೈಸೂರಲ್ಲ, ಮಂಡ್ಯ ಜಿಲ್ಲೆ, ಬಟ್ ನಿಯರೆಸ್ಟ್ ಟು ಮೈಸೂರು. ಅಂಡ್ ಎರಡನೇದ್ ನೋಡೋದಾದ್ರೆ ಮಾಗಡಿ ಕೆರೆ. ಮಾಗಡಿ ಕೆರೆ ಗದಗ್. ನೋಡ್ತಾ ಇದೀರಾ? ಮಾಗಡಿ ಕೆರೆ ನೋಡಿ, ಮಾಗಡಿ ಕೆರೆ. ಅದಾದ್ಮೇಲೆ ಮೂರನೇ ನೋಡೋದಾದ್ರೆ ಅಂಕ ಸಮುದ್ರ ಅಂತ ಕರಿತೀವಿ. ಅಂಕ ಸಮುದ್ರ ಕನ್ಸರ್ವೇಶನ್ ರಿಸರ್ವ್ ಅಂತ. ಸರ್ ಇದು ಎಲ್ಲಿದೆ ಸರ್ ಅಂತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿದೆ. ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಇಟ್ ಇಸ್ ವಿಜಯನಗರ. ಎಷ್ಟನೇ ಜಿಲ್ಲೆ ಅದು? ಇಟ್ ಇಸ್ ರೀಸೆಂಟ್ ಆಗಿ ಆಡ್ ಆಗಿರ್ತಕ್ಕಂಥದ್ದು. ವಿ ಕಾಲ್ ಇಟ್ ಅಸ್ ವಿಜಯನಗರ ಜಿಲ್ಲೆ ಅಂತ. ವಿಜಯನಗರಂ. ಈ ಅಂಕ ಸಮುದ್ರ ಎಲ್ಲಿ ಬರುತ್ತೆ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಅಸ್ ವಿಜಯನಗರದಲ್ಲಿ. ಅದಾದ್ಮೇಲೆ ಲಾಸ್ಟ್ನೇ ನೋಡೋದಾದ್ರೆ ಅಘನಾಶಿನಿ ಅಂತ ಕರಿತೀವಿ. ಅಘನಾಶಿನಿ ಎಸ್ತುರಿ. ಅಘನಾಶಿನಿ ಎಸ್ತುರಿ ಅಂತ ಕರಿತೀವಿ. ಈ ಅಘನಾಶಿನಿ ಎಸ್ತುರಿ ಎಲ್ಲಿದ್ದಾವೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರಾಖಂಡ್ ಅಲ್ಲ, ಇಟ್ ಇಸ್ ಉತ್ತರ ಕನ್ನಡ. ಉತ್ತರ ಕನ್ನಡ. ಓಕೆನಾ? ನಮ್ಮ ಕೋಸ್ಟಲ್ಗೆ ಆಕ್ಸೆಸ್ ಆಗ್ತಕ್ಕಂಥ 3 ಜಿಲ್ಲೆಗಳು ಯಾವುವು ಅಂತ ಹೇಳಿ ನೋಡ. ಈ ಕೋಸ್ಟಲ್ಗೆ ಆಕ್ಸೆಸ್ ಆಗ್ತಕ್ಕಂಥ ಜಿಲ್ಲೆಗಳು ಎಷ್ಟಿದಾವೆ, ಯಾವ್ಯಾವು? ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ. ಮಂಗಳೂರಲ್ಲ, ದಕ್ಷಿಣ ಕನ್ನಡ. ಓಕೆನಾ? ಉತ್ತರ ಕನ್ನಡ, ಉಡುಪಿ ಮಧ್ಯದಲ್ಲಿ. ಸೌತ್ ಅಲ್ಲಿ ನೋಡೋದಾದ್ರೆ ದಕ್ಷಿಣ ಕನ್ನಡ ಅಂತ ಕರಿತೀವಿ. ಸರ್ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂತಂದ್ರೆ 320 ಕಿಲೋಮೀಟರ್ ಕೋಸ್ಟ್ ಇದೆ. 320 ಕಿಲೋಮೀಟರ್ ಕೋಸ್ಟ್ ಅಂತ. ಓಕೆನಾ? ಇಲ್ಲಿ 4 ಇದಾವೆ, ಗೊತ್ತಿರ್ಬೇಕು. ಇಲ್ಲಿ ಅಂಕ ಸಮುದ್ರ ಗೊತ್ತಿರ್ಲಿ, ಅಘನಾಶಿನಿ ಗೊತ್ತಿರ್ಲಿ. ಅದೇ ರೀತಿ ಇಟ್ ಇಸ್ ಅಂಕ ಸಮುದ್ರ ಆಯ್ತು, ಮಾಗಡಿ ಕೆರೆ ಆಯ್ತು, ಅದಾದ್ರು ರಂಗನತಿಟ್ಟು ಅಂತ. ಓಕೆನಾ? ಟೋಟಲ್ ನಮ್ ಕರ್ನಾಟಕದ ಮುಗೀತು. ಈಗ ನೋಡ್ಕೊಂಡು ಹೋಗೋಣ. ಸರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ ಸೌತ್ ಇಂದ ನಾರ್ತ್ ಹೋಗ್ಬೇಕು. ಹೌದಾ ಇಲ್ವೋ? ಕೆಳಗಡೆಯಿಂದ ಮೇಲಕ್ಕೆ ಹೋಗೋಣ. ನಾವು ಮೊದಲನೇ ರಾಜ್ಯ ಯಾವ್ದನ್ನ ತಗೊಳ್ಳೋಣ ಅಂತಂದ್ರೆ ನಮ್ ಕೇರಳ ತಗೊಳ್ಳೋಣ. ನಾವು ಕೇರಳದ ಕಲರ್ ನೋಡಿ ಯಾವ್ದು ಅಂತ. ಕಲರ್ ಕೋಡ್ ನೋಡೋದಾದ್ರೆ ಮೇಜರ್ ಆಗಿ ಪಿಂಕ್. ಈ ಪಿಂಕ್ ಎಷ್ಟಿದಾವೆ ಅಂತಂದ್ರೆ ಮೇಜರ್ ಆಗಿ 3. ಒಂದು ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಸಸ್ಟಮ್ ಕೊಟ್ಟ ಅಂತ ಕರಿತೀವಿ. ಸಸ್ಟಮ್ ಕೊಟ್ಟ ಕೇಳಿಸ್ಕೊಂಡ್ರೆ ಸಾಕು ಅಥವಾ ಬರ್ಕೊಂಡ್ರೆ ಸಾಕಿದೆ. ಎಕ್ಸಾಂಪಲ್ ಡೈರೆಕ್ಟ್ ಮ್ಯಾಥ್ಸ್ ಕೇಳ್ತಾನೆ. ಕೇರಳದಲ್ಲಿ ಎಷ್ಟಿದಾವಪ್ಪ ಅಂದ್ರೆ 3 ಇದಾವೆ. ಕೇರಳದಲ್ಲಿ 3 ಯಾವ್ದು ಅಂದ್ರೆ ಸಸ್ಟಮ್ ಕೊಟ್ಟ ಅಂತ ಕರಿತೀವಿ. ಸಸ್ಟಮ್ ಕೊಟ್ಟ. ಎರಡನೇದು ನೋಡೋದಾದ್ರೆ ಅಷ್ಟಮುಡಿ ಅಂತ. ಎರಡನೇದು ಅಷ್ಟಮುಡಿ. ಮೂರನೇದು ಯಾವ್ದು ಸರ್ ಅಂತಂದ್ರೆ ವೆಂಬನಾಡ್ ಲೇಕ್ ಅಂತ ಕರಿತೀವಿ. ಈ 3ರಲ್ಲಿ ಈ ವೆಂಬನಾಡ್ ಲೇಕ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಏನಕ್ಕೆ ಸರ್ ವೆಂಬನಾಡ್ ಲೇಕ್ ಅಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಈ ವೆಂಬನಾಡ್ ಲೇಕ್ ಅಲ್ಲಿ ಮೇಜರ್ ಆಗಿ ನೋಡಿದ್ರೆ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಕೇಳಿದ್ರೆ ಬ್ಯಾಕ್ ವಾಟರ್ಸ್ ಬಗ್ಗೆ? ಬ್ಯಾಕ್ ವಾಟರ್ಸ್ ಅಂದ್ರೆ ನದಿಯಿಂದ ಅಥವಾ ರಿವರ್ ಇಂದ ನೀರು ಹೋಗ್ತಿರುತ್ತೆ, ಮತ್ತೆ ವಾಪಸ್ ಬರ್ತಿರುತ್ತೆ. ಇಟ್ ಇಸ್ ವೆಂಬನಾಡ್ ಆ ಲೇಕ್ ಅಲ್ಲಿ ಏನಕ್ಕೆ ಫೇಮಸ್ ಅಂತಂದ್ರೆ ಮೇಜರ್ ವಿ ಕಾಲ್ ಇಟ್ ಅಸ್ ದ ಬ್ಯಾಕ್ ವಾಟರ್ಸ್. ಈ ಒಂದು ಬ್ಯಾಕ್ ವಾಟರ್ ಏನಂತ ಕರಿತೀವಿ? ದ ಬ್ಯಾಕ್ ವಾಟರ್ ನ ವಿ ಕಾಲ್ ಇಟ್ ಆಸ್
ಕಯಾಲ್ಸ್, ಬ್ಯಾಕ್ ವಾಟರ್ ನ ಕಯಾಲ್ಸ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್ ಇದು ಏನಕ್ಕೆ ಫೇಮಸ್ ಅಂತಂದ್ರೆ ಇಟ್ ಇಸ್ ನೆಹರು ಟ್ರೋಫಿ ಅಥವಾ ಸ್ನೇಕ್ ಬೋಟ್ ರೇಸ್ ಅಂತ ಕರಿತೀವಿ. ಈ ಒಂದು 3 ಲೊಕೇಶನ್ ಗೊತ್ತಿರಬೇಕು ಫ್ರಮ್ ಕೇರಳ. ಓಕೆನಾ? ಎಸ್. ಅಂಡ್ ಎರಡನೇದ್ ನೋಡೋದಾದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಅಸ್ ಮೇಜರ್ ಆಗಿ ಎರಡನೇದ್ ನೋಡೋದಾದ್ರೆ ಯಾವ್ದು ಎರಡನೇದು? ಓಕೆನಾ? ಈ ಒಂದು ರೀಜನ್ ತಮಿಳ್ನಾಡು. ನಾವು ಕೇರಳ ಕ್ಯಾಪಿಟಲ್ ಯಾವುದು? ತಿರುವನಂತಪುರಂ. ಕೇರಳ ಅದು ತಿರುವನಂತಪುರಂ. ಕೊಚ್ಚಿ ಅಗೇನ್ ಇಂಪಾರ್ಟೆಂಟ್ ಸಿಟಿ ಅಂತ. ಇದು ತಮಿಳ್ನಾಡು ಕ್ಯಾಪಿಟಲ್ ಚೆನ್ನೈ ಗೊತ್ತಿರ್ಬೇಕು. ಓಕೆನಾ? ನಾವು ತಮಿಳ್ನಾಡು ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ ಎಷ್ಟು ವೆಟ್ಲ್ಯಾಂಡ್ಸ್ ಇದಾವಪ್ಪ ಅಂತಾರೆ ಇವಾಗ ಆಸ್ ಆಫ್ ನಾವು 20 ಇದಾವೆ. ಅಂಡ್ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ವಾಟ್ ಹೈಯೆಸ್ಟ್ ಅಂತ ಕೂಡ ಮಾತಾಡ್ತೀವಿ. ಎಲ್ಲಾನು ನೆನ್ಪಿಟ್ಕೋಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಆದ್ರೆ ಜಸ್ಟ್ ಒಂದ್ಸತಿ ನೋಡಿ ಏನೇನಿದಾವ ಅಂತ. ಜಸ್ಟ್ ಯು ಶುಡ್ ರಿಮೆಂಬರ್ ಅಟ್ ಲೀಸ್ಟ್ ಒನ್ಸ್. ರೀಸೆಂಟ್ ಆಗಿ ಆಡ್ ಮಾಡಿರ್ತಕ್ಕಂಥದ್ದು ಯಾವ್ದು ಸರ್ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಅಸ್ ದ ತೀರ್ಥಾಂಗಲ್. ಅಂಡ್ ಎರಡನೇದು ನೋಡೋದಾದ್ರೆ ವಿ ಕಾಲ್ ಇಟ್ ಅಸ್ ಸಕ್ಕರ್ ಕೊಟ್ಟೈ. ನಾವು ಇದರ ಜೊತೆಗೆ ಮೇಜರ್ ಆಗಿ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೀವಿ. ಗಲ್ಫ್ ಆಫ್ ಮನ್ನಾರ್ ಮೆರೈನ್ ಬಯೋಸ್ಪಿಯರ್ ರಿಸರ್ವ್ ಅಂತ. ಗಲ್ಫ್ ಆಫ್ ಮನ್ನಾರ್ ದ ಬಯೋಸ್ಪಿಯರ್ ರಿಸರ್ವ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಓನ್ಲಿ ಮೆರೈನ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾದಲ್ಲಿ ದಿಸ್ ಇಸ್ ದ ಓನ್ಲಿ ಬಯೋಸ್ಪಿಯರ್ ರಿಸರ್ವ್ ಅಂತ. ಈಗ ಜಸ್ಟ್ ನೆನ್ಪಿಟ್ಕೊಂಡಿರಿ. ಈ ಬಯೋಸ್ಪಿಯರ್ ರಿಸರ್ವ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಇನ್ ಆರ್ ನೆಕ್ಸ್ಟ್ ಚಾಪ್ಟರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಡಿಸ್ಕಸ್ ಮಾಡ್ಬೇಕಾದ್ರೆ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಟಾಪಿಕ್ ಆಲ್ಸೋ. ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ. ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಇದು ಇಂಡಿಯಾದಲ್ಲೇ ಇಟ್ ಇಸ್ ದ ಓನ್ಲಿ ಮೆರೈನ್ ಬಯೋಸ್ಪಿಯರ್ ರಿಸರ್ವ್. ಮೆರೈನ್ ಅಂದ್ರೆ ಇಟ್ ಇಸ್ ಅಕ್ವಾಟಿಕ್ ಅಂಡ್ ಸಾಲ್ಟ್ ಕಂಟೆಂಟ್ ಆಲ್ಸೋ. ಇದೊಂದು ಗೊತ್ತಿರ್ಲಿ. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ರೀಸೆಂಟ್ ಆಗಿ ನೋಡೋದಾದ್ರೆ ಇದೊಂದು ಗೊತ್ತಿರ್ಲಿ ದ ಪಿಚ್ಚಾವರಂ ಮ್ಯಾಂಗ್ರೋವ್. ನೋಡಿ ಪಿಚ್ಚಾವರಂ ಅಂದ ತಕ್ಷಣ ಯಾವ ಸ್ಟೇಟ್ ಇರ್ಬೋದು ಅನ್ಸುತ್ತೆ? ಆಂಧ್ರ ಇರ್ಬೋದು ಅನ್ಸುತ್ತೆ. ದ ಪಿಚ್ಚಾವರಂ ಮ್ಯಾಂಗ್ರೋವ್ ಹೌದೋ ಇಲ್ವೋ? ಪಿಚ್ಚಾವರಂ ಅಂದ್ರೆ ನಾರ್ಮಲ್ ಆಗಿ ನೋಡೋದಾದ್ರೆ ಆಂಧ್ರ ಟರ್ಮಿನಾಲಜಿ ಅದು. ಬಟ್ ಇದು ಎಲ್ಲಿದೆ ಸರ್ ಅಂತಂದ್ರೆ ಮೇಜರ್ ಆಗಿ ನೋಡೋದಾದ್ರೆ ಮೇಜರ್ ಆಗಿ ನಮ್ಮ ಒಂದು ತಮಿಳ್ನಾಡಲ್ಲಿದೆ. ಪಿಚ್ಚಾವರಂ ಮ್ಯಾಂಗ್ರೋವ್ ಅಂದ್ರೆ ಹ್ಯಾಲೋಫೈಟಿಕ್ ಅಡಾಪ್ಟೇಷನ್ a plants adapted to the saline environment ಅದನ್ನ ವಿ ಕಾಲ್ ಇಟ್ ಅಂತ ಕರಿತೀವಿ ಮ್ಯಾಂಗ್ರೋವ್ಸ್. ಅತಿ ಹೆಚ್ಚು ಮ್ಯಾಂಗ್ರೋವ್ ಇರ್ತಕ್ಕಂಥ ರೀಜನ್ ಯಾವ್ದು ನಮ್ಮ ಇಂಡಿಯಾದಲ್ಲಿ? ಇಟ್ ಇಸ್ ಸುಂದರ್ಬನ್ಸ್ ಅಂತ. ಸುಂದರ್ಬನ್ ನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಪಾಪ್ಯುಲೇಷನ್ ಇದಾವೆ. ಆ ಯಾವ ಪಾಪ್ಯುಲೇಷನ್ ಅಂತ ಕೂಡ ನೋಡೋಣ. ಓಕೆ, ಇದಾಯ್ತು. ಅದಾದ್ಮೇಲೆ ಸ್ವಲ್ಪ ನೋಡೋದಾದ್ರೆ ಇಟ್ ಇಸ್ ಕಾರಿ ಕಿಲ್ಲಿ. ಓಕೆನಾ? ಕಾರಿ ಕಿಲ್ಲಿ ಏನು ನೆನ್ಪಿಟ್ಕೊಳ್ಳಿ. ಕಾರಿ ಕಿಲ್ಲಿ ಒಂಥರ ಕರ್ರಕ್ಕಿರುತ್ತೋ ಏನೋ ಒಂದು. ಕಾರಿ ಕಿಲ್ಲಿ ಅಂಡ್ ಪಲ್ಲಿ ಕರ್ನಾಯ್ ಅಂತ. ಪಲ್ಲಿ ಕರ್ನಾಯ್ ಅಂಡ್ ನೆಕ್ಸ್ಟ್ ಒನ್ ವೇದಾಂಗಲ್ ನೋಡಿ ಇವತ್ತ ನೋಡುದಲ್ಲ ಇಟ್ ಇಸ್ ತೀರ್ಥಾಂಗಲ್. ಈ ತರ ಅಂಗಲ್ ಬಂದ್ರೆ ಎಲ್ಲಿರುತ್ತದು? ತಮಿಳ್ನಾಡಲ್ಲಿ. ಅಂಗಲ್ ಅಂತ ಬಂದ್ರೆ ತಮಿಳ್ನಾಡಲ್ಲಿ. ಇಟ್ ಇಸ್ ಕಾಜು ವ್ಯಾಲಿ ನಿಮ್ಗೆ ಏನ್ ಕನ್ಫ್ಯೂಷನ್ ಆಗ್ಬೋದು ಅಂದ್ರೆ ಕೇರಳ ಕನ್ಫ್ಯೂಷನ್ ಆಗ್ಬೋದು. ಬಟ್ ಕೇರಳದಂತೂ ಮೂರನ್ನು ನಮ್ಗೆ ಗೊತ್ತಿದೆ. ಸಸ್ಟಮ್ ಕೊಟ್ಟಡ ಗೊತ್ತಿದೆ, ಅಷ್ಟಮುಡಿ ಗೊತ್ತಿದೆ, ಅದಾದ್ಮೇಲೆ ವೆಂಬನಾಡ್. ಮೂರಂತೂ ಪಕ್ಕಾ ನಿಂತಿದಾವೆ. ಅದಾದ್ಮೇಲೆ ವಿ ಕಾಲ್ ಇಟ್ ಅಸ್ ಕಾಜು ವ್ಯಾಲಿ ದ ಬರ್ಡ್ ಸ್ಯಾಂಕ್ಚುರಿ ಅಂತ. ಕಾಜು ವ್ಯಾಲಿ ಬರ್ಡ್ ಸ್ಯಾಂಕ್ಚುರಿ. ಪಿಚ್ಚಾವರಂ ಆಯ್ತು. ಅದಾದ್ಮೇಲೆ ಕರೈ ವೆಟ್ಟಿ. ಅದಾದ್ಮೇಲೆ ವಿ ಕಾಲ್ ಇಟ್ ಅಸ್ ವದವೂರ್ ಬರ್ಡ್ ಸ್ಯಾಂಕ್ಚುರಿ. ಇವೆಲ್ಲ ಬರ್ಡ್ ಸ್ಯಾಂಕ್ಚುರಿ. ಓಕೆ ಅಲ್ವಾ? ವದವೂರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒನ್ ಉದಯ ಮಾರ್ಥಾಂಡಪುರ ಅಂತ. ನಿಮ್ಗೆ ಗೊತ್ತಾಗುತ್ತೆ. ಮಾರ್ಥಾಂಡ ಅಂತಂದ್ರೆ ಮೇಜರ್ ಆಗಿ ತಮಿಳ್ನಾಡಲ್ಲಿ. ಮಾರ್ಥಾಂಡ ಅಂದ್ರೆ ತಮಿಳ್ನಾಡಲ್ಲಿ. ಜಸ್ಟ್ ರೆಕಗ್ನೈಸ್ ಮಾಡ್ಬೇಕು ಅಷ್ಟೇ. ಫಿಲಿಮ್ಸ್ ಅಲ್ಲಿ ಕ್ವಶನ್ ಅಲ್ಲಿರುತ್ತೆ, ಆನ್ಸರ್ ಅಲ್ಲಿರುತ್ತೆ. ಈ ಸ್ಟೇಟ್ ಬರುತ್ತೋ ಇಲ್ವೋ ಅಂತ. ಉದಯ ಮಾರ್ಥಾಂಡಪುರಂ. ಅದಾದ್ಮೇಲೆ ಪಾಯಿಂಟ್ ಕ್ಯಾಲಿಮರ್ ಅಂತ ಕರಿತೀವಿ.
ಪಾಯಿಂಟ್ ಕ್ಯಾಲಿಮರ್, ತೀರ್ಥಂಗಲ್ ಗೊತ್ತಾಯ್ತು, ಗಲ್ಫ್ ಆಫ್ ಮನ್ನಾರ್ ಗೊತ್ತಾಯ್ತು, ಸಕ್ಕರ್ ಕೊಟ್ಟೆ ಕೂಡ ಗೊತ್ತಾಯ್ತು. ಅದಾದ್ಮೇಲೆ ವೆಂಬನೂರ್, ನೆನ್ಪಿಟ್ಕೊಳ್ಳಿ, ವೆಂಬನೂರ್ ಆಂಧ್ರದಲ್ಲಿ ಇಲ್ಲ, ತಮಿಳ್ನಾಡಲ್ಲಿದೆ. ವೆಂಬನೂರ್, ವೆಂಬನೂರ್. ಅದಾದ್ಮೇಲೆ ಸುಚಿಂದ್ರಂ, ಸುಚಿಂದ್ರಂ, ಓಕೆ ಅಲ್ವಾ, ಸುಚಿಂದ್ರಂ. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ಕೂಟಂಕುಲಂ, ಕೂಟಂಕುಲಂ, ಕೂಟಂಕುಲಂ. ಪಿಚ್ಚಾವರಂ ಆಗಿರ್ಬೋದು, ವೆಂಬನೂರ್ ಆಗಿರ್ಬೋದು, ವೇದಾಂಗಲ್ ಆಗಿರ್ಬೋದು, ಸಕ್ಕರ್ ಕಟ್ಟ ಆಗಿರ್ಬೋದು, ಪಾಯಿಂಟ್ ಕ್ಯಾಲಿಮರ್, ಅದೇ ರೀತಿ ಗಲ್ಫ್ ಆಫ್ ಮನ್ನಾರ್ ಆಗಿರ್ಬೋದು, ಅದೇ ತೀರ್ಥಾಂಗಲ್ ಬರ್ಡ್ ಸ್ಯಾಂಚುರಿ. ಅದಾದ್ಮೇಲೆ ಇಲ್ಲಿ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ವೇದಾಂಗಲ್, ಇಟ್ ಇಸ್ ವೇದಾಂಗಲ್. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ಖಂಜರ ಕುಲಂ, ದ ಖಂಜಿರ ಅಕುಲಂ, ಖಂಜಿರ ಕುಲಂ. ಇಲ್ಲಿ ಕಾಜು ವ್ಯಾಲಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕಾಜು ವ್ಯಾಲಿ, ಖಂಜುರ ಕುಲಂ, ಕಾಜು ವ್ಯಾಲಿ, ಖಂಜುರ ಕುಲಂ. ಅದಾದ್ಮೇಲೆ ಚಿತ್ರಂಗುಡಿ ಅಂತ, ಚಿತ್ರಂಗುಡಿ. ಇವೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ, ಜಸ್ಟ್ ಒಂದ್ ಸ್ವಲ್ಪ ಗೊತ್ತಿದ್ರೆ ಸಾಕು. ತಮಿಳ್ನಾಡಲ್ಲಿ 20 ಇದಾವೆ, ಒಂದ್ಸಲ 20ರಲ್ಲಿ ಅಟ್ಲೀಸ್ಟ್ ಒಂದು 5 ಆದ್ರೂ ನೆನ್ಪಿಟ್ಕೊಳ್ಳಿ, ಓಕೆಲ್ಲ. ಚಿತ್ರಂಗುಡಿ, ಚಿತ್ರಂಗುಡಿ, ಸಕ್ಕರ್ ಕೊಟಾಯ್, ಸಕ್ಕರ್ ಕೊಟಾಯ್, ತೀರ್ಥಂಗಲ್ ರೀಸೆಂಟ್ ಆಗಿ ಆಡ್ ಆಗಿದೆ. ಸಕ್ಕರ್ ಕೊಟಾಯ್ ಆದ್ಮೇಲೆ ತೀರ್ಥಂಗಲ್ ರೀಸೆಂಟ್ ಆಗಿ, ಓಕೆನಾ? ಎಸ್, ಓಕೆ ಅಲ್ವಾ? ಈ 3ನೇ ಲೊಕೇಶನ್ ಹೋಗೋದಾದ್ರೆ ನಮ್ ಕರ್ನಾಟಕ ಆಲ್ರೆಡಿ ಮುಗಿಸಿದ್ವಿ. ಕರ್ನಾಟಕದ ಕ್ಯಾಪಿಟಲ್ ಯಾವ್ದಪ್ಪ? ಇಟ್ ಇಸ್ ಬೆಂಗಳೂರು ಅಂತ. ಈ ಆಂಧ್ರದಲ್ಲಿ ಒಂದೇ ಒಂದಿದೆ, ಯಾವ್ದಪ್ಪ ಅಂತಂದ್ರೆ ಕೊಲ್ಲೇರು ಅಂತ ಕರಿತೀವಿ. ಹೌದೋ ಇಲ್ವೋ? ಯಾವ್ದೇ ಕೊಟ್ರು ಕೂಡ ಕೊಲ್ಲೇರು ಬಿಟ್ಟು ಕೊಟ್ರೆ ಆಂಧ್ರಕ್ಕೆ ಸಂಬಂಧಪಟ್ಟೇ ಇಲ್ಲ ಅಂದಷ್ಟೇ, ಓಕೆನಾ? ಇಟ್ ಇಸ್ ಕೊಲ್ಲೇರು ಅಂತ, ಕೊಲ್ಲೇರು. ಅದೇ ರೀತಿ ತೆಲಂಗಾಣದಲ್ಲಿ ನೋಡಿ ಯಾವ್ದಾರು ಇದೆಯಾ ಅಂತ ನೆನ್ಪಿಟ್ಕೊಂಡಿರಿ. ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ವೆಟ್ಲ್ಯಾಂಡ್ಸ್ ಇಲ್ಲ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವೆಟ್ಲ್ಯಾಂಡ್ಸ್ ಇಲ್ದೇ ಇರ್ತಕ್ಕಂತ ರಾಜ್ಯಗಳು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಯಾವ್ದಪ್ಪ? ಇಟ್ ಇಸ್ ತೆಲಂಗಾಣ. ಇವಾಗ ಗೋವಾ, ಗೋವಾ, ಇದು ಗೋವಾ. ಗೋವಾದಲ್ಲಿ ನೋಡೋದಾದ್ರೆ ನಂದಾ ಅಂತ ಕರಿತೀವಿ. ಓನ್ಲಿ ಒನ್, ವಿ ಕಾಲ್ ಇಟ್ ಅಸ್ ನಂದಾ ಲೇಕ್ ಅಂತ ಕರಿತೀವಿ. ನಂದಾ ಲೇಕ್, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನಂದೂರ್ ಮಹದೇಶ್ವರ್ ಅಂತ ಇಲ್ಲಿದೆ ನೋಡಿ. ನಂದಾ ಗೋವಾದಲ್ಲಿದೆ, ನಂದೂರ್ ಮಹದೇಶ್ವರಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಓಕೆ ಅಲ್ವ? ಇದಾಯ್ತಾ? ನಾವೀಗ ಕಲರ್ ಕೋಡ್ ನೋಡಿ, ಮಹಾರಾಷ್ಟ್ರ ಯಾವ್ದು ಅಂತ. ನಾವು ಗೋವಾದ ಕ್ಯಾಪಿಟಲ್ ಯಾವ್ದು? ಪಟ್ಟಣ ಬಿಡಿ ಅಷ್ಟೊತ್ತಿಗೆ. ಇಟ್ ಇಸ್ ಪಣಜಿ. ನಿಮ್ಗೆ ಗೊತ್ತಿರಬೇಕು ಈ ಲೊಕೇಶನ್. ನಾನು ಅದಕ್ಕೆ ಮ್ಯಾಪ್, ಇಂಡಿಯಾ ಮ್ಯಾಪ್ ತೋರಿಸ್ತಾ ಇಲ್ಲ ನಾನು ನಿಮ್ಗೆ. ನಿಮ್ಗೆ ಗೊತ್ತಿರಬೇಕು ಲೊಕೇಶನ್ ಎಲ್ಲಿ ಏನ್ ಬರುತ್ತೆ, ಯಾವ್ಯಾವ ಸ್ಟೇಟ್ಸ್ ಬರ್ತವೆ ಅಂತ. ಹೌದಲ್ಲ? ಮಹಾರಾಷ್ಟ್ರ ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. ನಿಮ್ಗೆ ಅಟ್ಲೀಸ್ಟ್ ಲೊಕೇಶನ್ ಗೊತ್ತಿರಬೇಕು. ಈ ಮಹಾರಾಷ್ಟ್ರ ಬಾರ್ಡರಿಂಗ್ ಯಾವ ಸ್ಟೇಟ್ಸ್ ಇದಾವೆ? ಗುಜರಾತ್ ಇದೆ, ಮಧ್ಯಪ್ರದೇಶ ಇದೆ, ಛತ್ತೀಸ್ಗಢ ಇದೆ. ಆಂಧ್ರ ಬಾರ್ಡರ್ ಆಗ್ತಿದ್ಯಾ? ಇಲ್ಲ. ತೆಲಂಗಾಣ. ಆಂಧ್ರ ಇಲ್ಲಿದೆಯಲ್ಲ, ಹೆಂಗ್ ಬಾರ್ಡರ್ ಆಗ್ತವೆ ನೋಡಿ, ಬಾರ್ಡರ್ ಆಗಲ್ಲ. ಇನ್ ಎಕ್ಸಾಮ್ ಅಲ್ಲಿ ಕೇಳಿದಲ್ಲ, ಮಿನಿಮಮ್ ಬಾರ್ಡರಿಂಗ್ ಸ್ಟೇಟ್ಸ್ ಕೇಳ್ತಾರೆ ಗುರು. ನೀವ್ ಯಾವ್ದಾದ್ರು ಎಕ್ಸಾಮ್ ಬರೀರಿ, A to Z, ಓಕೆನಾ? ಈಗ ಮಹಾರಾಷ್ಟ್ರ ನೋಡೋದಾದ್ರೆ ಅದಕ್ಕೆ ಮ್ಯಾಪ್ ಹಾಕಕ್ ಗೊತ್ತಿರ್ಬೇಕು ನಿಮ್ಗೆ, ಎಲ್ಲಿ ಬರುತ್ತೆ ಲೊಕೇಶನ್ ಅಟ್ಲೀಸ್ಟ್. ಮಹಾರಾಷ್ಟ್ರ ಕ್ಯಾಪಿಟಲ್ ಯಾವುದು? ಇಟ್ ಇಸ್ ಮುಂಬೈ. ಮಹಾರಾಷ್ಟ್ರ ಹ್ಯಾಸ್ 2 ಇಂಪಾರ್ಟೆಂಟ್ ಕ್ಯಾಪಿಟಲ್ಸ್, ಒಂದು ಮುಂಬೈ ಅಂಡ್ ಎರಡನೇ ನೋಡೋದಾದ್ರೆ ನಾಗ್ಪುರ್. ಮುಂಬೈ ಅಂಡ್ ನಾಗ್ಪುರ್, ಮೇಜರ್ ಮುಂಬೈ ಆಸ್ ವೆಲ್ ಆಸ್ ನಾಗ್ಪುರ್ ಅಂತ ಕರಿತೀವಿ. ನೋಡಿ ಮಹಾರಾಷ್ಟ್ರದ ಯಾವ್ದು ಇದಾವೆ ಅಂತ, ಕಲರ್ ಕೋಡ್ ಯಾವ್ದು ಅಂತ ನೋಡಿ. ಇಟ್ ಇಸ್ ಬ್ಲೂ. ಬ್ಲೂ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಲೋನಾರ್ ಲೇಕ್ ಅಂತ ಕರಿತೀವಿ. ಸರ್, ಈ ಲೋನಾರ್ ಲೇಕ್ ಏನು ಸರ್ ಅಂತ ಕೇಳಿದ್ರೆ, ಇಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಆಗಿರೋದ್ರಿಂದ. ನಥಿಂಗ್ ಬಟ್ ಸ್ಪೇಸ್ ಇಂದ ರಾಕ್ ಬಂದ್ ಏನಾದ್ರು, ಇಟ್ ಇಸ್ ಅರ್ತ್ ಏನಾದ್ರು ಇಂಪ್ಯಾಕ್ಟ್ ಆದ್ರೆ ಡಿಪ್ರೆಷನ್ ಕ್ರಿಯೇಟ್ ಆಗಲ್ವ? ಆ ಡಿಪ್ರೆಷನ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂತ ಲೇಕ್ ಯಾವ್ದಪ್ಪ ಅಂತಂದ್ರೆ ಲೋನಾರ್ ಲೇಕ್ ಅಂತ. ಲೋನಾರ್ ಲೇಕ್, ಇಟ್ ಇಸ್ ಕ್ರಿಯೇಟೆಡ್ ಫ್ರಮ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಇಂಪ್ಯಾಕ್ಟ್ ಆಫ್ ಆಸ್ಟ್ರಾಯ್ಡ್ ಅಂತ ಕರಿತೀವಿ ಲೋನಾರ್ ಲೇಕ್. ಎರಡನೇದು ನಂದೂರ್ ಮಹದೇಶ್ವರ್. ನಂದಾ ಅಂದ್ರೆ ಯಾವ ಸ್ಟೇಟ್? ಗೋವಾ. ಇಟ್ ಇಸ್ ನಂದೂರ್ ಮಹದೇಶ್ವರ್ ಅಂತ ಕರಿತೀವಿ. ನಂದೂರ್ ಮಹದೇಶ್ವರ್ ಇಲ್ಲ, ನಂದೂರ್ ಮಹದೇಶ್ವರ್ ಬ್ಲೂ ಕಲರ್ ಅಲ್ವಾ? 3 ಇದೆ. ಓಕೆ, ಇಟ್ ಇಸ್ ಮಧ್ಯಮೇಶ್ವರ್. ಓಕೆ, ಮಧ್ಯಮೇಶ್ವರ್. ಓಕೆ, ಮಧ್ಯಮೇಶ್ವರ್. ಅಂಡ್
ಮೂರನೇ ನೋಡೋದಾದ್ರೆ ಥಾನೆ ಕ್ರೀಕ್ ಅಂತ ಕರಿತೀವಿ. ಥಾನೆ ಅಂದ ತಕ್ಷಣ ನೆನಪಾಗ್ತಿದ್ಯಾ? ಫಸ್ಟ್ ರೈಲ್ವೆ ಲೈನ್ ಎಲ್ಲಿಂದ ಎಲ್ಲಿಗೆ ಇಟ್ ಇಸ್ ಬಿಲ್ಡ್ ಮಾಡಿದ್ದು? ಮುಂಬೈ ಟು ಥಾನೆ 1853ರಲ್ಲಿ 1853 ನಲ್ಲಿ ದ ಫಸ್ಟ್ ರೈಲ್ವೆ ಲೈನ್ ಆಫ್ ಇಂಡಿಯಾದಲ್ಲಿ ಇಟ್ ಇಸ್ ಟ್ರ್ಯಾಕ್ ನಲ್ಲಿ ಏನ್ ಮಾಡ್ತಾರೆ, ಯಾವ್ಯಾವ್ದ್ರ ಮಧ್ಯೆ ಸರ್ ಅಂತಂದ್ರೆ, ಯಾವ್ದ್ರ ಮಧ್ಯೆ? ಮುಂಬೈ ಮತ್ತೆ ಥಾನೆ ಮಧ್ಯೆ. ಮುಂಬೈ ಅಂಡ್ ಥಾನೆ ಎಲ್ಲಪ್ಪ ಫಸ್ಟ್ ಯಾವ ಸ್ಟೇಟ್ ಅಲ್ಲಿ? ಮಹಾರಾಷ್ಟ್ರ. ಮುಂಬೈ ಅಂಡ್ ಮುಂಬೈ ಟು ಥಾನೆ. ಬಟ್ ನಮ್ ಕರ್ನಾಟಕದಲ್ಲಿ ಜೋಲಾರ್ಪೇಟ್ ಇಂದ ಬೆಂಗಳೂರುವರೆಗೂ ಜೋಲಾರ್ಪೇಟ್ ಎಕ್ಸ್ಪ್ರೆಸ್ ಸ್ಟಿಲ್ ರನ್ನಿಂಗ್. ಜೋಲಾರ್ಪೇಟ್ ಎಕ್ಸ್ಪ್ರೆಸ್ ಈಗಲೂ ಕೂಡ ರನ್ ಆಗ್ತಿದೆ. ಸೊ ಅದೇ ಸೇಮ್ ಟ್ರೈನ್ ಅಲ್ಲ, ಬಟ್ ಟ್ರ್ಯಾಕ್. ಇಟ್ ಇಸ್ ಜೋಲಾರ್ಪೇಟ್. ಜೋಲಾರ್ ದ ಪೇಟೆ ಅಂತ ಕರೀತೀವಿ. ಜೋಲಾರ್ಪೇಟೆಯಿಂದ ಇಟ್ ಇಸ್ ಟಿಲ್ ಬೆಂಗಳೂರು ಅಂತ. ಟಿಲ್ ಬೆಂಗಳೂರು. ಓಕೆ ಅಲ್ವಾ? ಎಸ್, ಓಕೆ ಅಲ್ವಾ? ಅಟ್ಲೀಸ್ಟ್ ಒಂದು ರೇಂಜ್ ಗೊತ್ತಾಗ್ತಿದೆ. ಈಗ ಕೊಲ್ಲೇರು ಅಂತ ಕೇಳಿದ್ರೆ ಯಾವ ಜಿಲ್ಲೆ ಅಥವಾ ಯಾವ ಸ್ಟೇಟ್? ಕೊಲ್ಲೇರು ಆಂಧ್ರ ಪರ್ಫೆಕ್ಟ್. ಅದೇ ರೀತಿ ನಂದೂರ್ ಅಥವಾ ನಂದೂರ್ ಅಂತ ಕೇಳಿದ್ರೆ ನಂದೂರ್ ಇಟ್ ಇಸ್ ಮಹಾರಾಷ್ಟ್ರ. ನಂದ ಅಂತ ಕೇಳಿದ್ರೆ ಗೋವಾ. ಅದೇ ರೀತಿ ತೀರ್ಥಾಂಗಲ್ ತಮಿಳ್ನಾಡು ಇಟ್ ಇಸ್ ಸಸ್ಟಮ್ ಕೊಟ್ಟಡ ಕೇರಳ. ವೆಂಬನೂರ್ ಇಟ್ ಇಸ್ ಕೇರಳ. ಅಷ್ಟಮುಡಿ ಕೇರಳ. ಓಕೆ ಅಲ್ವಾ? ಅದೇ ರೀತಿ ಅಘನಾಶಿನಿ ಅಷ್ಟಮುಡಿ. ಓಕೆ ಅಲ್ವಾ? ಡನ್. ಇದನ್ನ ಒಂದ್ ಸ್ವಲ್ಪ ನೋಡ್ತಾ ಇದ್ರೆ ನಿಮ್ಗೆ ಬಂದ್ಬಿಡುತ್ತೆ ಅಲ್ಲಲ್ಲಿ ಲೊಕೇಶನ್. ಓಕೆ ಅಲ್ವಾ? ನೋಡಿ, ಈಗ ನೀವು ಒಂದ್ಸತಿ ನೋಡೋಷ್ಟೊತ್ತಿಗೆ ಒಂದ್ಸಲ ಮೆಜಾರಿಟಿ ಗೊತ್ತಾಗ್ಬಿಡುತ್ತೆ. ನಾವು ನೆಕ್ಸ್ಟ್ ಒನ್ ನೋಡೋದಾದ್ರೆ ಗುಜರಾತ್. ನಾವು ಬ್ಲಾಕ್ ಮೊದಲು ನೋಡೋದಾದ್ರೆ ಸರ್ ವಿಚ್ ಇಸ್ ದ ಫಸ್ಟ್ ಒನ್ ಟು ಆಡ್ ಅಂತ ನೋಡೋದಾದ್ರೆ ವಿ ಕಾಲ್ ಇಟ್ ಅಸ್ ನಲ್ ಸರೋವರ್ ಅಂತ ಕರಿತೀವಿ. ನಲ್ ಸರೋವರ್ ಬರ್ಡ್ ಸ್ಯಾಂಚುರಿ. ನಲ್ ಸರೋವರ್. ಅದಾದ್ಮೇಲೆ ಕಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಕಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಕಿಜಾಡಿಯಾ. ಅಂಡ್ ಮೂರನೇದು ಥೋಲ್ ಲೇಕ್ ಅಂಡ್ ವಧ್ವಾನಾ ಲೇಕ್ ಅಂತ. ಥೋಲ್, ಕಿಜಾಡಿಯಾ, ಫಾಲೋಡ್ ಬೈ ಇಟ್ ಇಸ್ ದ ವಧ್ವನ್ ಅಂಡ್ ನಲ್ ಸರೋವರ್ ಅಂತ. ಎಲ್ಲಿದೆ? ಗುಜರಾತಲ್ಲಿ 4 ನೆನ್ಪಿಟ್ಕೊಂಡಿರಿ. ಥೋಲ್, ವಧ್ವನ್, ನಲ್ ಸರೋವರ್, ಕಿಜಾಡಿಯಾ ಅಂತ. ನಾವೀಗ ಗುಜರಾತ್ ಕ್ಯಾಪಿಟಲ್ ಯಾವುದು? ಗಾಂಧಿನಗರ್. ಪರ್ಫೆಕ್ಟ್. ಇಟ್ ಇಸ್ ಗಾಂಧಿನಗರ್. ಗುಜರಾತ್ ಕ್ಯಾಪಿಟಲ್ ಗಾಂಧಿ ನಗರ್ ಅಂತ ಕರಿತೀವಿ. ಗುಜರಾತ್ ಕ್ಯಾಪಿಟಲ್ ಗಾಂಧಿನಗರ್. ಓಕೆನಾ? ಈ ಗುಜರಾತ್ ಇಂದ ಮಧ್ಯಪ್ರದೇಶ ಹೋಗೋದಾದ್ರೆ ಯಾವ ಕಲರ್ ಕೋಡ್ ನೋಡಿ? ಇಟ್ ಇಸ್ ಪರ್ಪಲ್ ಕಲರ್ ಕೋಡ್. ನಾವು ಈ ಪರ್ಪಲ್ ಕಲರ್ ಕೋಡ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಇವಾಗ ತಾನು ನೋಡಿದ್ವಲ್ಲ, ಒಂದು ಸಿರ್ಪುರ್ ಬರ್ತದೆ. ಇಟ್ ಇಸ್ ಸಿರ್ಪುರ್. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಸಿರ್ಪುರ್ ವೆಟ್ಲ್ಯಾಂಡ್ ಅಲ್ಲಿ ಕೂಡ ಆಡ್ ಮಾಡಿದ್ದಾರೆ. ರಾಮ್ಸರ್ ಅಲ್ಲಿ ಕೂಡ ಅದೇ ರೀತಿ ಸಿಟಿ ಸ್ಟೇಟಸ್ ಕೂಡ ಕೊಟ್ಟಿದ್ದಾರೆ. ದ ಅಕ್ರಿಡಿಯೇಷನ್ ಆಫ್ ವೆಟ್ಲ್ಯಾಂಡ್ ಸಿಟೀಸ್. ಅಕ್ರಿಡಿಯೇಷನ್ ಆಫ್ ವೆಟ್ಲ್ಯಾಂಡ್ ಸಿಟೀಸ್ ಎಲ್ಲಿದ್ದಾವೆ? ಇಂದೋರ್ ಮಧ್ಯಪ್ರದೇಶ. ಇಂದೋರ್ ಮಧ್ಯಪ್ರದೇಶ್. ಈ ವರ್ಷ 2025 ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಎಲ್ಲಿ ಸರ್ ಆರ್ಗನೈಸ್ ಮಾಡಿದ್ವಿ ಅಂತಂದ್ರೆ ಈ ಸಿರ್ಪುರ್ ಅಲ್ಲಿ. ಈ ಒಂದು ಸಿರ್ಪುರ್ ಅಲ್ಲಿ ಯಾವಾಗ ಸರ್ ಅಂದ್ರೆ ಫೆಬ್ರವರಿ 2 ಓಕೆನಾ? ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕೂಡ ಕರಿತೀವಿ. ಅದೇ ರೀತಿ ವಿ ಕಾಲ್ ಇಟ್ ಅಸ್ ಯಶವಂತ್ ಸಾಗರ್ ಅಂತ. ಯಶವಂತ್ ಸಾಗರ್. ಬೋಜ್ ಅಂತ ಕರಿತೀವಿ. ಬೋಜ್ ಅಂದ್ರೆ ಹಿಸ್ಟಾರಿಯನ್. ದ ಬೋಜ್. ತವಾ ಅಂದ್ರೆ ಆ ತವಾ ಫಿಶ್ ಅವಲ್ಲ. ಇಟ್ ಇಸ್ ತವಾ ರಿಸರ್ವಾಯರ್. ದ ತವಾ ರಿಸರ್ವಾಯರ್ ಬೋಜ್ ಅಂತ ಕರಿತೀವಿ. ಫಾರ್ಡ್ ಬೈ ಸಾಕ್ಯ ಸಾಗರ್ ಅಂತ ಕರಿತೀವಿ. ಓಕೆನಾ? ಎಸ್. ಈಗ ಥೋಲ್ ವೆಟ್ಲ್ಯಾಂಡ್ ಎಲ್ಲಿದೆ? ಗುಜರಾತ್. ಪರ್ಫೆಕ್ಟ್. ಅಂಡ್ ಎರಡನೇದು ತವಾ ಮಧ್ಯಪ್ರದೇಶ್. ಬೋಜ್ ಮಧ್ಯಪ್ರದೇಶ್. ಫಾರ್ಡ್ ಬೈ ವೆಂಬನಾಡ್. ಕಾಜುವಲಿ ತಮಿಳುನಾಡು. ಫಾರ್ಡ್ ಬೈ ಪಿಚ್ಚಾವರಂ ತಮಿಳುನಾಡು. ಅದಾದ್ಮೇಲೆ ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡು. ಇಟ್ ಇಸ್ ಅದೇ ರೀತಿ ಮಾಗಡಿಕೆರೆ ಕರ್ನಾಟಕ. ರಂಗನತಿಟ್ಟು ಕರ್ನಾಟಕ. ಅಘನಾಶಿನಿ
ಅಷ್ಟಮುಡಿ ಕೇರಳ. ಹುಷಾರಾಗಿರ್ಬೇಕು. ಓಕೆ ಅಲ್ವಾ? ಎಸ್. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಮಧ್ಯಪ್ರದೇಶ ಆಯ್ತು. ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಯಾವ ಕಡೆಗೆ? ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಒರಿಸ್ಸಾ ಕಡೆಗೆ ಮೂವ್ ಆಗ್ತಿದೀವಿ. ನಾವು ಒರಿಸ್ಸಾ ಮಾತಾಡ್ತೀವಿ. ನಾವು ಒರಿಸ್ಸಾದ ಕ್ಯಾಪಿಟಲ್ ಯಾವುದು? ಇಟ್ ಇಸ್ ಒರಿಸ್ಸಾಸ್ ಕ್ಯಾಪಿಟಲ್ ಭುವನೇಶ್ವರ್. ಒರಿಸ್ಸಾಸ್ ಕ್ಯಾಪಿಟಲ್ ಭುವನೇಶ್ವರ್. ನಾವು ಒರಿಸ್ಸಾದಲ್ಲಿ ಅಟ್ಲೀಸ್ಟ್ ನಾವು ನೋಡಿರ್ತಕ್ಕಂಥದ್ದು ಯಾವುದು? ಕಲರ್ ಕೋಡ್ ನೋಡಿ ಯಾವುದು ಅಂತ. ಬ್ಲಾಕ್. ನಾವು ಫಸ್ಟ್ ಒನ್ ನಾವು ನೋಡಿರ್ತಕ್ಕಂಥದ್ದು ಚಿಲ್ಕಾ. ಈ ಚಿಲ್ಕಾ ಏನಕ್ಕಪ್ಪ ಫೇಮಸ್? ಚಿಲ್ಕಾ ಇಟ್ ಇಸ್ ಫೇಮಸ್ ಫಾರ್ ಲಗೂನ್. ಇಂಡಿಯಾಸ್ ಲಾರ್ಜೆಸ್ಟ್ ಲಗೂನ್ ಅಂತ ಕರಿತೀವಿ. ಇಂಡಿಯಾಸ್ ಲಾರ್ಜೆಸ್ಟ್ ಲಗೂನ್ ಅಂತ. ಇಂಡಿಯಾಸ್ ಲಾರ್ಜೆಸ್ಟ್ ಲಗೂನ್ ಅಂತ. ಅದಾದ್ಮೇಲೆ ಬಿತ್ರಕನಿಕಾ ಕೂಡ ನೋಡಿದ್ವಿ. ಮಾಸ್ ನೆಸ್ಟಿಂಗ್ ಸೈಟ್ ಆಫ್ ಯಾವ್ದಕ್ಕೆ? ಓಲೈವ್ ರಡ್ಲಿ ಟರ್ಟಲ್ ಅಂತ ಕರಿತೀವಿ. ಮಾಸ್ ನೆಸ್ಟಿಂಗ್ ಸೈಟ್ ಆಫ್ ಓಲೈವ್ ರಡ್ಲಿ ಟರ್ಟಲ್. ಮಾಸ್ ನೆಸ್ಟಿಂಗ್ ಸೈಟ್ ಆಫ್ ಓಲೈವ್ ರಡ್ಲಿ ಟರ್ಟಲ್. ಐಯುಸಿಎನ್ ಸ್ಟೇಟಸ್ ಯಾವ್ದು ಓಲೈವ್ ರಡ್ಲಿ ಟರ್ಟಲ್? ವಲ್ನರಬಲ್. ವಲ್ನರಬಲ್ ಅಂದ್ರೆ ಲೆಸ್ ದ್ಯಾನ್ 10,000. ಲೆಸ್ ದ್ಯಾನ್ 10,000. ಪರ್ಫೆಕ್ಟ್. ಓಕೆ ಅಲ್ವಾ? ಎರಡಾಯ್ತು. ಅದಾದ್ಮೇಲೆ ದ ಲಾಂಗೆಸ್ಟ್ ಡ್ಯಾಮ್ ಯಾವುದು ಅಂತಂದ್ರೆ, ಹೈಯೆಸ್ಟ್ ಡ್ಯಾಮ್ ಅಲ್ಲ, ಲಾಂಗೆಸ್ಟ್ ಅತಿ ಉದ್ದವಾಗಿರ್ತಕ್ಕಂಥ ಡ್ಯಾಮ್ ಯಾವುದು ಅಂತಂದ್ರೆ ಇರಕುದ್. ಇರಕುದ್ ಕೂಡ ವೆಟ್ಲ್ಯಾಂಡ್. ಇರಕುದ್ ಡ್ಯಾಮ್ ಎಲ್ಲಿದೆ? ಲಾಂಗೆಸ್ಟ್ ವೆಟ್ಲ್ಯಾಂಡ್ ಯಾವ್ದಪ್ಪ? ಲಾಂಗೆಸ್ಟ್ ವಿ ಕಾಲ್ ಇಟ್ ಆಸ್ ಡ್ಯಾಮ್ ಯಾವ್ದಪ್ಪ ಅಂತಂದ್ರೆ ಇರಕುದ್. ಇಟ್ ಇಸ್ ಬೀನ್ ಕ್ರಿಯೇಟೆಡ್ ಬೈ ವಿಚ್ ರಿವರ್? ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ತಂಪಾರ ಅಂತ ಕರಿತೀವಿ. ತಂಪಾರ. ತಂಪಾರ. ಅದಾದ್ಮೇಲೆ ಅನ್ಸೂಪ. ಅದಾದ್ಮೇಲೆ ಸತ್ಕೋಸ್ಯ. ಸತ್ಕೋಸ್ಯ ಅಂತ. ಸತ್ಕೋಸ್ಯ. ಸತ್ಕೋಸ್ಯ ನೋಡಿದ್ವಿ. ಚಿಲ್ಕಾ ನೋಡಿದ್ವಿ. ಬಿತ್ರಕನಿಕಾ ನೋಡಿದ್ವಿ. ಅದೇ ರೀತಿ ಇರಕುದ್ ನೋಡಿದ್ವಿ. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ಸತ್ಕೋಸ್ಯ. ಅದಾದ್ಮೇಲೆ ಲಾಸ್ಟ್ ನೋಡೋದಾದ್ರೆ ಅನ್ಸೂಪ ಅಂತ. ಓಕೆ ಅಲ್ವಾ? ನೆನ್ಪಿಟ್ಕೊಳ್ಳಿ. ತೀರ್ಥಂಗಲ್ ಎಲ್ಲಿ ನೋಡಿದ್ವಿ? ತಮಿಳ್ನಾಡಲ್ಲಿ. ಇದು ಅನ್ಸೂಪ. ಸಿ ಇಟ್ ಇಸ್ ಸೂಪ ಇಂಗ್ಲಿಷ್ ಅಲ್ಲಿ ಬಂದ್ರೆ ಇಟ್ ಇಸ್ ಒರಿಸ್ಸಾ. ಇಟ್ ಇಸ್ ತೀರ್ಥಾಂಗಲ್ ಅಂತ ಏನಾದ್ರು ನಮ್ ಒಂದು ಇಟ್ ಇಸ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬಂದ್ರೆ ದಟ್ಸ್ ಇನ್ ತಮಿಳ್ನಾಡು. ಏನೋ ಒಂದು ಸಮ್ಮರ್ ಮೇಕ್ ನಿಮೋನೆಕ್ ಅದ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಜಸ್ಟ್ ಮ್ಯಾಜಫ್. ಓಕೆ ಅಲ್ವಾ? ಗೊತ್ತಿರ್ಲಿ. ಅದಾದ್ಮೇಲೆ ಛತ್ತೀಸ್ಗಢ ಅಲ್ಲಿ ಆಬ್ಸೆನ್ಸ್ ಆಫ್ ವೆಟ್ಲ್ಯಾಂಡ್ಸ್. ಛತ್ತೀಸ್ಗಢ ಅಲ್ಲಿ ಎರಡನೇದು ಹೇಳ್ತಾ ಇದ್ದೀನಿ ನಾನೀಗ. ಮೊದಲನೇದು ಯಾವುದು? ತೆಲಂಗಾಣ. ಇನ್ನೊಂದ್ ಕಡೆ ಬರ್ಕೊಂಡು ಹೋಗ್ತಾ ಇರ್ಬೇಕೀಗ. ಛತ್ತೀಸ್ಗಢ ಅಲ್ಲಿ ಇಲ್ಲ ಅಂಡ್ ತೆಲಂಗಾಣದಲ್ಲಿ ಕೂಡ ವೆಟ್ಲ್ಯಾಂಡ್ಸ್ ಇಲ್ಲ. ಓಕೆ ಅಲ್ವಾ? ಈಗ ಮಧ್ಯಪ್ರದೇಶ ಆಯ್ತು. ಈಗ ಎಲ್ಲಿ ಹೋಗೋಣ? ಮೇಲೆ ಹೋಗೋಣ. ಇಟ್ ಇಸ್ ಯಾವ್ದಪ್ಪ ಅಂತಂದ್ರೆ ಇದನ್ನ ವಿ ಕಾಲ್ ಇಟ್ ಆಸ್ ಯಾವ್ದಿದು? ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್ದು ಕಲರ್ ನೋಡಿ. ಇಟ್ ಇಸ್ ಕಲರ್ ಯಾವ್ದಪ್ಪ ಅಂತಂದ್ರೆ ಕಲರ್ ಯಾವ್ದು? ಮೇಜರ್ ಆಗಿ ಎರಡಿದಾವೆ. ಮೇಜರ್ ರೆಡ್ ಅಂತ ಕರಿತೀವಿ. ರೆಡ್ ಆರ್ ಪಿಂಕ್ ಯಾವ್ದು? ಒಂದು ನಿಮಿಷ. ನಾವು ಎರಡೆರಡು ಇರ್ತಕ್ಕಂಥದ್ದು ಒಂದು ಸುಂದರ್ಬನ್ ಅಂತ ಕರಿತೀವಿ. ಈಸ್ಟ್ ಕೋಲ್ಕತ್ತಾ ಅಂತ ಕರಿತೀವಿ. ಕ್ಯಾಪಿಟಲ್ ಯಾವ್ದಪ್ಪ ವೆಸ್ಟ್ ಬೆಂಗಾಲ್ದು? ಇಟ್ ಇಸ್ ಕೋಲ್ಕತ್ತಾ. ಈಸ್ಟ್ ಕೋಲ್ಕತ್ತಾ ಒಂದು ವೆಟ್ಲ್ಯಾಂಡ್, ಇನ್ನೊಂದು ಸುಂದರ್ಬನ್ಸ್. ಈ ಸುಂದರ್ಬನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಏನ್ ಹೇಳಿದೆ ನಾನು? ಲಾರ್ಜೆಸ್ಟ್ ಪಾಪ್ಯುಲೇಷನ್ ಏನಿದಾವೆ? ಮ್ಯಾಂಗ್ರೂವ್ಸ್ ಇದಾವೆ. ಸುಂದರ್ಬನ್ಸ್. ಸರ್, ಈ ಸುಂದರ್ಬನ್ಸ್ ಅಂತ ಏನಕ್ಕೆ ಸರ್ ಅಂತಂದ್ರೆ ಇಲ್ಲಿ ಯುನೀಕ್ ಮ್ಯಾಂಗ್ರೋವ್ ಸ್ಪೀಶೀಸ್ ಇದಾವೆ. ಅದನ್ನ ವಿ ಕಾಲ್ ಇಟ್ ಆಸ್ ಸುಂದರಿ ಟ್ರೀಸ್ ಅಂತ ಕರಿತೀವಿ. ಸುಂದರಿ ಟ್ರೀಸ್ ಅಂತ. ಯುನೀಕ್ ಸ್ಪೀಶೀಸ್ ಆಫ್ ಮ್ಯಾಂಗ್ರೋವ್ಸ್. ಯುನೀಕ್ ಸ್ಪೀಶೀಸ್ ಆಫ್ ಮ್ಯಾಂಗ್ರೋವ್ಸ್ ಅದನ್ನೇನಂತ ಕರಿತೀವಿ? ಸುಂದರಿ ಅಂತ. ಸುಂದರಿ ಅನ್ನೋ ಒಂದು ಸ್ಪೀಶೀಸ್ ಇದೆ. ಆ ಒಂದು ಬೇಸಿಸ್ ಮೇಲೆ ಈ ಒಂದು ಸುಂದರ್ಬನ್ ರಿನೇಮ್ ಮಾಡಿದೀವಿ. ಸರ್, ಈ ಸುಂದರ್ಬನ್ ಯಾವ್ಯಾವ ದೇಶಗಳ ಮಧ್ಯೆ ಇದೆ ಅಂತಂದ್ರೆ ನಮ್ದು ಮತ್ತೆ ಬಾಂಗ್ಲಾದೇಶ್ ಮಧ್ಯೆ. ಬಾಂಗ್ಲಾದೇಶಲ್ಲಿ ಇಟ್ ಇಸ್ 2/3 ಇದೆ. 66%. 66% ನಮ್ಮಲ್ಲಿಲ್ಲ, ಬಾಂಗ್ಲಾದೇಶಲ್ಲಿ ಇದೆ. ಇನ್ ಮಿಕ್ಕಿದ್ದು 1/3 ಎಲ್ಲಿದ್ದಾವೆ? ಇಂಡಿಯಾ. 66% ಇಟ್ ಇಸ್ ಪ್ರೆಸೆಂಟ್ ಇನ್ ಬಾಂಗ್ಲಾದೇಶ್ ಅಂಡ್ 1/3 ಎಲ್ಲಿದ್ದಾವೆ? 1/3 ಇಟ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಇಂಡಿಯಾ. 1/3 ಇಟ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಇಂಡಿಯಾ ಅಂತ ಕರಿತೀವಿ. ಓಕೆನಾ? ಎಸ್, ಇದು ಮೇಜರ್ ಆಗಿ ಇದಾಯ್ತು. ಅದಾದ್ಮೇಲೆ ವಿ ಕಾಲ್ ಇಟ್ ಆಸ್ ಜಾರ್ಖಂಡ್ ಅಂತ ಕರಿತೀವಿ. ಇಟ್ ಇಸ್ ಜಾರ್ಖಂಡ್ ಅಂತ. ನಾವು ಜಾರ್ಖಂಡ್ ಅಲ್ಲಿ ನಾನು ನೋಡಿದೆ ಆಲ್ರೆಡಿ. ದ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಉದ್ವಾ ಅಂತ ಕರಿತೀವಿ. ಒಂದೇ ಇರೋದು, ರೀಸೆಂಟ್ ಆಡ್ ಆಗಿದೆ. ಅದ್ ಯಾವ್ದಪ್ಪ ಅಂತಂದ್ರೆ ಉದ್ವಾ ಅಂತ ಕರಿತೀವಿ. ರೀಸೆಂಟ್ ಆಗಿ ಆಡ್ ಆಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಉದ್ವಾ. ಜಾರ್ಖಂಡ್ ಕ್ಯಾಪಿಟಲ್ ಇಟ್ ಇಸ್ ರಾಂಚಿ. ಛತ್ತೀಸ್ಗಢದ ಕ್ಯಾಪಿಟಲ್
It is Raipur. Chhattisgarh capital Raipur. Jharkhand capital Ranchi. ಓಕೆನಾ? ಎಸ್. ಮಧ್ಯಪ್ರದೇಶ್ ಆಯ್ತು. ಈಗ ಬಿಹಾರ್ಗೆ ಹೋಗೋಣ. ನಾವು ಬಿಹಾರ್ ನೋಡೋದಾದ್ರೆ ಬಿಹಾರ್ ಅಲ್ಲಿ 3 ಇದಾವೆ. ಬಿಹಾರ್ ಅಲ್ಲಿ 3 ಕಲರ್ ಕೋಡ್ ಯಾವ್ದು ನೋಡಿ. ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಕುನ್ವಾರ್ ಅಂತ ಕರಿತೀವಿ. ಕುನ್ವಾರ್ ಲೇಕ್, ಕುನ್ವಾರ್ ಲೇಕ್ ಅಂತ ಕರಿತೀವಿ, ಅಥವಾ ಕನ್ವಾರ್ ಲೇಕ್, ದ ಕನ್ವಾರ್ ಅಥವಾ ಕುನ್ವಾರ್ ಫಸ್ಟ್ ಒನ್. ಅಂಡ್ ಇವೆರಡು ಇಟ್ ಇಸ್ ನಾಗಿ ಅಂಡ್ ನಟ್ಟಿ ಅಂತ. ನಾಗಿ ಅಂಡ್ ನಕ್ತಿ. ನತ್ತಿ ಅಲ್ಲ, ನಕ್ತಿ. ನಾಗಿ ಅಂಡ್ ನಕ್ತಿ. ನಾಗಿ ಅಂದ್ರೆ ಅದು ಹೌ ಡ್ಯಾನ್ಸ್ ಅಲ್ಲ, ನಾಗಿಣಿ ಅಲ್ಲ. ಇಟ್ ಇಸ್ ನಾಗಿ ಅಂಡ್ ನಕ್ತಿ. ಅದ್ರ ಜೊತೆಗೆ ಕುನ್ವಾರ್. ಓಕೆ ಅಲ್ವಾ? ನಾವ್ ಈ ಕುನ್ವಾರ್ ಲೇಕ್ ಬಗ್ಗೆ ನೋಡೋದಾದ್ರೆ ಲಾರ್ಜೆಸ್ಟ್ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಲಾರ್ಜೆಸ್ಟ್ ಆಕ್ಸ್ಬೋ ಲೇಕ್. ರಿವರ್ ಏನಾದ್ರೂ ಲೇಕ್ ನ ಕ್ರಿಯೇಟ್ ಮಾಡಿದ್ರೆ ಅದೇನಂತ ಕರಿತೀವಿ? ಆಕ್ಸ್ ಬೋ ಅಂತ ಕರಿತೀವಿ. ರಿವರ್ ಏನಾದ್ರೂ ಲೇಕ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಆಕ್ಸ್ ಬೋ ಲೇಕ್ ಅಂತ. ಆಕ್ಸ್ ಬೋ ಲೇಕ್ ಅಂತ ಕರಿತೀವಿ. ಆಕ್ಸ್ಬೋ ಲೇಕ್ ಇನ್ ಇಂಡಿಯಾ ಯಾವ ತರ ಇರುತ್ತೆ ಸರ್ ಅಂದ್ರೆ ಹೆತ್ತು ಫೂಟ್ ತರ ಇರೋದು, ಅದಕ್ಕೆ ಆಕ್ಸ್ ಬೋ ಅಂತ. ಎತ್ತುದು ಅಜ್ಜೆ ಇಟ್ಟಂಗಿರುತ್ತೆ, ಹಾಕ್ಸ್ ಬೋ ತರ ಇರುತ್ತೆ. ಓಕೆನಾ? ಅದಕ್ಕೆ ವಿ ಕಾಲ್ ಇಟ್ ಆಸ್ ಆಕ್ಸ್ ಬೋ ಲೇಕ್. ನದಿಗಳು ಲೇಕ್ ನ ಕ್ರಿಯೇಟ್ ಮಾಡಿದ್ರೆ ಏನಂತ ಕರಿತೀವಿ? ಆಕ್ಸ್ ಬೋ ಲೇಕ್ ಅಂತ. ಓಕೆ ಅಲ್ವಾ? ಆಕ್ಸ್ ಬೋ ಲೇಕ್ ಅಂತ. ಯಾವ್ದಪ್ಪ ಇಂಡಿಯಾಸ್ ಲಾರ್ಜೆಸ್ಟ್ ಆಕ್ಸ್ ಬೋ ಲೇಕು? ಇಟ್ ಇಸ್ ಕನ್ವಾರ್ ಆರ್ ಕುನ್ವಾರ್ ಲೇಕ್. ಎಲ್ಲಿದೆ? ಬಿಹಾರ್ ಅಲ್ಲಿದೆ. ಬಿಹಾರದ ಕ್ಯಾಪಿಟಲ್ ಯಾವ್ದು? ಪಾಟ್ನಾ. ಇಟ್ ಇಸ್ ಬಿಹಾರ್ದು ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಪಾಟ್ನಾ. ಅರ್ಥ ಆಗ್ತಿಲ್ಲ, ರ್ಯಾಂಡಮ್ ಆಗಿ ಹೋಗ್ತಿಲ್ಲ, ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಅದೇ ರೀತಿ ಬಿಹಾರ್ ಆಯ್ತು. ಬಿಹಾರ್ ಆದ್ರೆ ಸೆಕೆಂಡ್ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ಸ್ ಎಲ್ಲಿದಾವೆ? ಇಟ್ ಇಸ್ ಯು ಪಿ. ಇಟ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್. ಯು ಪಿ ಇದೆ ನೋಡಿ, ಇದು ಯು ಪಿ. ಇಟ್ ಇಸ್ ಯು ಪಿ ಅಂತ ಕರಿತೀವಿ ನಾವು. ಯು ಪಿ ಅಲ್ಲಿ ಎಷ್ಟಿದಾವಪ್ಪ ಅಂದ್ರೆ 10 ಇದಾವೆ ಟೋಟಲ್ ಆಗಿ. ಟೋಟಲ್ ಆಗಿ 10. ಯಾವ್ದಾದ್ರು ಸರ್ ಅಂತಂದ್ರೆ ಮೊದಲನೇದಾಗಿ ನೋಡೋದಾದ್ರೆ ಸೂರ್ ಸರೋವರ್. ದ ಸೂರ್ ಸರೋವರ್. ಸೂರ್ ಸರೋವರ್ ಅಂತ ಕರಿತೀವಿ. ಅಂಡ್ ಎರಡನೇದು ವಿ ಕಾಲ್ ಇಟ್ ಆಸ್ ದ ಸರ್ಸಾ ನವಾರ್. ಸರ್ಸಾ ನವಾರ್ ಏನಾದ್ರು ಒಂಥರ ಹಿಂದಿ ಟರ್ಮ್ಸ್ ಇದ್ರೆ ಅದು ಮೇಜರ್ಲಿ ಯು ಪಿ. ಅದು ಸರ್ಸಾ ನವಾರ್. ಅದೇ ರೀತಿ ವಿ ಕಾಲ್ ಇಟ್ ಆಸ್ ದ ಸಂಸಾರ್ಪುರ್ ಅಂತ. ದ ಸಂಸಾರ್ಪುರ್. ಪಾರ್ವತಿ, ನವಾಬ್ಗಂಜ್, ಸಮಾನ್, ಬಕೀರಾ. ಸೂರ್ ಸರೋವರ್. ಅದಾದ್ಮೇಲೆ ಸಮಾನ್ ಅಂತ ಕರಿತೀವಿ. ನವಾಬ್ಗಂಜ್, ಪಾರ್ವತಿ. ಅದಾದ್ಮೇಲೆ ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಅದಾದ್ಮೇಲೆ ಇಟ್ ಇಸ್ ಸಂಸಾರ್ಪುರ್. ಓಕೆನಾ? ಎಷ್ಟು ಟೋಟಲ್ ಆಗಿ 10 ಎಲ್ಲಿದಾವಪ್ಪ ಅಂತಂದ್ರೆ ಯು ಪಿ ಕ್ಯಾಪಿಟಲ್ ನೋಡೋದಾದ್ರೆ ಇಟ್ ಇಸ್ ಯು ಪಿ ಕ್ಯಾಪಿಟಲ್ ಇಸ್ ಲಕ್ನೋ. ಯು ಪಿ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಲಕ್ನೋ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ರಾಜಸ್ಥಾನ್ ಅಂತ ಕರಿತೀವಿ ನಾವು. ರಾಜಸ್ಥಾನ್ ಅಲ್ಲಿ ನೋಡಿ ಯಾವ ಕಲರ್ ಕೋಡ್ ಅಂತ. ಇಟ್ ಇಸ್ ರಾಜಸ್ಥಾನ್ ಅಲ್ಲಿ ಮೇಜರ್ 2 ಇದಾವೆ. ಒಂದು ಸಾಂಬರ್ ಅಂಡ್ ಕಿಯೋಲೋದಿಯೋ ನ್ಯಾಷನಲ್ ಪಾರ್ಕ್ ಅಂತ. ಸಾಂಬರ್. ಸಮಾನ್ ಇದೆ. ಸಮಾನ್ ಇಟ್ ಇಸ್ ಯು ಪಿ ಅಲ್ಲಿ. ಸಮಾನ್ ನವಾಬ್ಗಂಜ್, ಉತ್ತರ ಪ್ರದೇಶ್. ಓಕೆನಾ? ಎಸ್. ಪಾರ್ವತಿ, ಉತ್ತರ ಪ್ರದೇಶ್. ಓಕೆನಾ? ಅದಾದ್ಮೇಲೆ ಇಟ್ ಇಸ್ ದ ಸಾಂಬರ್ ಅಂಡ್ ವಿ ಕಾಲ್ ಇಟ್ ಆಸ್ ದ ಕಿಯೋಲೋದಿಯೋ ನ್ಯಾಷನಲ್ ಪಾರ್ಕ್ ಅಂತ. ಸಾಂಬರ್ ಅಂಡ್ ಕಿಯೋಲೋದಿಯೋ ನ್ಯಾಷನಲ್ ಪಾರ್ಕ್ ಎಲ್ಲಿದ್ದಾವೆ? ಎಲ್ಲಿ ಅಂದ್ರೆ ರಾಜಸ್ಥಾನ್ ಅಲ್ಲಿದೆ. ರಾಜಸ್ಥಾನ್. ಓಕೆನಾ? ಅಟ್ಲೀಸ್ಟ್ ಒಂದು 50% ನೆನ್ಪಿಟ್ಕೊಳಕ್ ಆಗ್ತಿದ್ಯಾ? ಸಾಕು, ಅಷ್ಟೇ. 50ನೇ ಸಾಕು.
ಅದಕ್ಕಿಂತ ಜಾಸ್ತಿ ಬೇಡ. ಅಂಡ್ ನೆಕ್ಸ್ಟ್ ಒನ್ ಪಂಜಾಬ್ ನೋಡೋದಾದ್ರೆ ನಾವು ಪಂಜಾಬ್ ರೀಜನ್ ಕಲರ್ ಕೋಡ್ ನೋಡಿ ಯಾವುದು ಅಂತ. ಇಟ್ ಇಸ್ ನಾರ್ಮಲ್ ಬ್ಲೂ. ನಾರ್ಮಲ್ ಆಗಿ ಬ್ಲೂ ಅಂತ ಕರಿತೀವಿ ಸರ್. ಬ್ಲೂ ಅಲ್ಲಿ ಯಾವ್ದು ಇದಾವ ಅಂತಂದ್ರೆ ಇಷ್ಟದ ನೋಡಿ. ಒಂದು ಅರಿಕೆ ಬ್ಯಾರೇಜ್ ಅಂತ ಕರಿತೀವಿ. ಅರಿಕೆ ಬ್ಯಾರೇಜ್ ಅಂತ ಡ್ಯಾಮ್, ಅದು ಅರಿಕೆ ಡ್ಯಾಮ್. ಅಂಡ್ ಎರಡನೇದು ನೋಡೋದಾದ್ರೆ ಎರಡನೇದು ವಿ ಕಾಲ್ ಇಟ್ ಅಸ್ ಯಾವುದು ಅರಿಕೆ, ವಿ ಕಾಲ್ ಇಟ್ ಅಸ್ ದ ಕೇಶ್ಪುರ್ ಮೈನಿಂಗ್, ದಪುರ್ ಮೈನಿ ಅಂತ ಕರಿತೀವಿ. ಬಿಯಾಸ್ ಕಂಜ್ಲಿ ಅಂಡ್ ರೋಪಾರ್. ರೇಣುಕಾ ವೆಟ್ಲ್ಯಾಂಡ್ ಎಲ್ಲಿದೆ ನಂಗೆ ಬೇಗ ಹೇಳ್ಬೇಕೀಗ. ಇಟ್ ಇಸ್ ಹಿಮಾಚಲ್ ಪ್ರದೇಶ್ ಅಂತ. ಓಕೆನಾ, ಇದಾಯ್ತು. ಹಂಗೆ ಮೇಲಕ್ಕೆ ಹೋಗ್ತಿದ್ರೆ ಹಿಮಾಚಲ್ ಪ್ರದೇಶ್ ಬರುತ್ತೆ. ಹಿಮಾಚಲ್ ಪ್ರದೇಶ್ ಕಲರ್ ಕೋಡ್ ನೋಡಿ. ಹಿಮಾಚಲ್ ಪ್ರದೇಶ್ ಯಾವುದು ಅಂತ ರೇಣುಕಾ ಕಲರ್ ಕೋಡ್ ನೋಡಿ, ಪರ್ಪಲ್. ಓಕೆನಾ, ಯಾವ್ದೊಂದು ಪಿಂಕ್ ಯಾವ್ದೊಂದು ಗೊತ್ತಾಯ್ತು. ರೇಣುಕಾ, ಚಂದ್ರತಾಲ್ ಅಂಡ್ ಪೋಂಗ್ಡ್ಯಾಮ್ ಅಂತ. ರೇಣುಕಾ, ಚಂದ್ರತಾಲ್ ಅಂತ ಕರಿತೀವಿ. ಅಂಡ್ ಮೂರನೇದು ನೋಡೋದಾದ್ರೆ ಪೋಂಗ್ ಡ್ಯಾಮ್ ಲೇಕ್ ಅಂತ. ಪೋಂಗ್ ಡ್ಯಾಮ್ ಲೇಕ್. ಓಕೆನಾ, ಎಲ್ಲಿದೆ ಇದು? ಹಿಮಾಚಲ್ ಪ್ರದೇಶ್. ಒಂದೇ ಒಂದು ಉತ್ತರಾಖಂಡ್ ಅಲ್ಲಿದೆ. ಒಂದೇ ಒಂದು ಉತ್ತರಾಖಂಡಲ್ಲಿ. ಯಾವ್ದು ಉತ್ತರಾಖಂಡಲ್ಲಿ? ಅಸಾನ್ ಬ್ಯಾರೇಜ್ ಒಂದೇ ಒಂದಿದೆ, ಅದನ್ನ ಅಸಾನ್ ಬ್ಯಾರೇಜ್ ಅಂತ ಕರಿತೀವಿ. ಅಸಾನ್ ಬ್ಯಾರೇಜ್. ಓಕೆನಾ, ಒಂದ್ಸರಿ ವಿಷನ್ ಮಾಡೋಣ. ಇಟ್ ಇಸ್ ಕೇಶ್ಪುರ್ ಮೈನಿ ಎಲ್ಲಿದೆ? ಪಂಜಾಬ್. ಬಿಯಾಸ್ ಅರಿಕೆ ಪಂಜಾಬ್. ರೋಪಾರ್ ಪಂಜಾಬ್. ರೇಣುಕಾ ಹಿಮಾಚಲ್. ಸೋಮಲೋರಿ ನಾವು ಓದಿಲ್ಲ ಇನ್ನು. ಅಸಾನ್ ಉತ್ತರಾಖಂಡ್. ಪಾರ್ವತಿ ಇಟ್ ಇಸ್ ನಂಗಿ ಅಂಡ್ ನಟ್ಕಿ ಬಿಹಾರ್. ಕುನ್ವಾರ್ ಬಿಹಾರ್. ಉದ್ವಾ ಜಾರ್ಖಂಡ್. ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್. ಬಿತ್ರಕನಿಕಾ ಒಡಿಶಾ. ಅದೇ ರೀತಿ ಇಟ್ ಇಸ್ ದ ಕೊಲೇರು ಆಂಧ್ರ. ಎಕ್ಸಾಕ್ಟ್ಲಿ. ಅದೇ ರೀತಿ ವಿ ಕಾಲ್ ಇಟ್ as ಬೋಜ್. ಇಟ್ ಇಸ್ MP ಕರೆಕ್ಟ್. ಮಧ್ಯಪ್ರದೇಶ್ ತವಾ. ಮಧ್ಯಪ್ರದೇಶ್ ಪರ್ಫೆಕ್ಟ್. ಹರಿಕೆ ಪಂಜಾಬ್. ಹರಿಕೆ ಪಂಜಾಬ್. ಇರಕುದ್ ಒಡಿಶಾ. ಓಕೆ ಅಲ್ವಾ? ಎಸ್. ಇದನ್ನ ಏನು ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಇದು ಬಿಟ್ರೆ ಯು ಶುಡ್ ಮಗ್ ಅಪ್. ಅಂಡ್ ನೆಕ್ಸ್ಟ್ ಒನ್ ನೋಡೋದಾದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮಾತಾಡ್ತೀವಿ. ಬಟ್ ಜಮ್ಮು ಅಂಡ್ ಕಾಶ್ಮೀರದ ಕಲರ್ ಕೋಡಿಂಗ್ ನೋಡಿ ಯಾವ್ದು ಅಂತ. ನಾವು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಯಾವ್ದಿದಾವೆ ಸರ್ ಅಂತಂದ್ರೆ ಮೇಜರ್ ಆಗಿ ಗೊತ್ತಿರ್ಲಿ, ಉಲಾರ್. JNK ಟ್ರಿಪ್ ಹೋದ್ರೆ ಉಲಾರ್ ಮತ್ತೆ ದಾಲ್ ಲೇಕ್ ನೋಡಿದ್ರೆ ವಾಪಸ್ ಬರಬಾರ್ದು. ಉಲಾರ್ ಅಂಡ್ ದಾಲ್ ಲೇಕ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ಓಕೆ ಅಲ್ವಾ? ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ಬಟ್ ಇವಾಗ ಪಹಲ್ಗಮ್ ಹೋಗಿ ಬನ್ನಿ. ಓಕೆ ಅಲ್ವಾ? ಇಟ್ ಇಸ್ ಉಲಾರ್ ಅಂಡ್ ವಿ ಕಾಲ್ ಇಟ್ as it is major ಉಲಾರ್ as well as ಯಾವ್ದಿಲ್ಲಿ ದಾಲ್ ಲೇಕ್. ಬಟ್ ದಾಲ್ ಲೇಕ್ ಇಸ್ ನಾಟ್ ಅ ವೆಟ್ಲ್ಯಾಂಡ್. ದಾಲ್ ಲೇಕ್ ಇಸ್ ನಾಟ್ ಅ ವೆಟ್ಲ್ಯಾಂಡ್, ಗೊತ್ತಿರಲಿ. ಉಲಾರ್. ಅದಾದ್ಮೇಲೆ ವಿ ಕಾಲ್ ಇಟ್ as ದ ಸುರಿನ್ಸಾರ್ ಮನ್ಸಾರ್. ಸೆಕೆಂಡ್ ಇಂಪಾರ್ಟೆಂಟ್, ದ ಸುರಿನ್ಸಾರ್ ಮನ್ಸಾರ್. ಇದನ್ನ ಒಂದು 2-3 ಸತಿ ನೋಡಿದ್ರೆ ನಿಮ್ಗೆ ನೆನಪಾಗತ್ತೆ ಕ್ಲಾಸ್ ಆದ್ಮೇಲೆ. ಸುರಿನ್ಸಾರ್ ಮನ್ಸಾರ್. ಅದಾದ್ಮೇಲೆ ಒಕೇರ್ ಸಾರ್ ಅಂತ. ಒಕೇರ್ ಸಾರ್ ಹರಿಕೇಲ್ ಬರುತ್ತೆ, ಪಂಜಾಬ್. ಹಿರಕುದ್ ಒಡಿಶಾ. ಓಕೆ ಅಲ್ವಾ? ಇದು ಒಕೇರ್ ಸಾರ್ ಅಂತ. ಸಾಂಬರ್ ಲೇಕ್ ರಾಜಸ್ಥಾನ್.
ಕೇಳಿದ್ಯೋ ರಾಜಸ್ಥಾನ್. ಪರ್ಫೆಕ್ಟ್. ಇಟ್ ಇಸ್ ಫಾಲೋಡ್ ಬೈ ಹೈಗ್ಯಾಮ್. ಫಾಲೋಡ್ ಬೈ ಹೈಗ್ಯಾಮ್ ಅಂತ ಮಾತಾಡ್ತೀವಿ. ಹೈಗ್ಯಾಮ್. ಅದಾದ್ಮೇಲೆ ಶಾಲ್ಬರ್ಗ್. ಉಲಾರ್. ಫಾಲೋಡ್ ಬೈ ಸುರಿನ್ಸಾರ್ ಮನ್ಸಾರ್. ಫಾಲೋಡ್ ಬೈ ಉಲಾರ್ ಸುರಿನ್ಸಾರ್ ಮನ್ಸಾರ್ ಅಂತ ಮಾತಾಡ್ತೀವಿ. ಅದೇ ರೀತಿ ವಿ ಕಾಲ್ ಇಟ್ ಅಸ್ ಒಕೇರಾ. ಹೈಗಾಮ್ ಅಂತ ಕರಿತೀವಿ. ಶಾಲ್ಬರ್ಗ್. ಶಾಲ್ ಬರ್ಗ್ ಅಂತ. ಶಾಲ್ ಬರ್ಗ್. ಓಕೆ ಅಲ್ವಾ? ಇದಾಯ್ತು. ಅದಾದ್ಮೇಲೆ ಲದಾಖ್ ಇಂದ ನೋಡೋದಾದ್ರೆ ಲದಾಖ್ ಇಂದ ಎರಡಿದಾವೆ. ಒಂದು ಸೋ ಅಂತ ಬಂದ್ರೆ ಲದಾಖ್ ಅಂತ ನೆನ್ಪಿಟ್ಕೊಳ್ಳಿ. ಸೋ ಅಂದ್ರೆ ಲೇಕ್ ಅಂತ. ಸೋ ಇನ್ ಲದಾಖಿ ಲ್ಯಾಂಗ್ವೇಜ್ ಅಲ್ಲಿ ಸೋ ಅಂದ್ರೆ ಏನಪ್ಪಾ ಅಂದ್ರೆ ಲೇಕ್ ಅಂತ. ಇಟ್ ಇಸ್ ಸೋ ಕಾರ್ ಅಂಡ್ ಸೋ ಮುರೋರಿ. ಎಲ್ಲಿದಾವಪ್ಪ ಅಂತಂದ್ರೆ ಲದಾಖ್ ಅಲ್ಲಿದೆ. ಸೋ ಕಾರ್ ಅಂಡ್ ಸೋ ಮುರೋರಿ ಲದಾಖ್.